ನಮಸ್ಕಾರ ಎಲ್ರಿಗೂ ನನ್ನ ಚಾನಲ್ಗೆ ಸ್ವಾಗತ. ಇದು ಮೊದಲೇ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಕ್ವಶನ್ ಎಲ್ರಿಗೂ. ಸ್ಟಾಕ್ ಮಾರ್ಕೆಟ್ ಅಂತ ತಕ್ಷಣ ನಿಮ್ಮ ತರಲ್ಲಿ ಬರೋ ಒಂದು ವಿಚಾರ ಏನು? ಸ್ಟಾಕ್ ಮಾರ್ಕೆಟ್ ಅಂತಂದ್ರೆ ಒಂದು ಕ್ಯಾಮ್ರೇನ್ ತರ. ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಿದವರು ಯಾರು ದುಡ್ಡು ಮಾಡಲ್ಲ. ಸ್ಟಾಕ್ ಮಾರ್ಕೆಟ್ ಅಲ್ಲಿ ಹಣನ ಕಳ್ಕೊಳ್ಳೋಕೆ ಒಂದು ದಾರಿ. ಸೊ ಆತರ ಹತ್ತು ಹಲವಾರು ವಿಚಾರಗಳು ನನ್ನ ತರಲ್ಲಿ ಇತ್ತು. ಸ್ಟಾಕ್ ಮಾರ್ಕೆಟ್ ಅಂದ್ರೆ ಒಂದು ಗ್ಯಾಮ್ರೇನ್. ಸೊ ವಾಟ್ ಇಫ್ ಐ ಸೇ ಇಟ್ ಇಸ್ ರಾಂಗ್? ಸೊ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಿದವರೆಲ್ಲ ದುಡ್ಡು ಕಳ್ಕೊಳ್ತಾರೆ ಅನ್ನೋದು ಒಂದು ಮಿತ್. ಬಟ್ ನೀವು ರೈಟ್ ವೇ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಸೊ ದೇರ್ ಆರ್ ಚಾನ್ಸಸ್ ನಿಮ್ಗೆ ಬೇರೆ ಅಸೆಟ್ ಕ್ಲಾಸಸ್ ಗಿಂತ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಒಂದು ಉತ್ತಮವಾಗಿ ಗಳಿಕೆನ ಮಾಡಬಹುದು. ಸೊ ವಾಟ್ ಐ ಮೀನ್ ಬೈ ರೈಟ್ ವೇ ಅದಂದ್ರೆ ಏನ್ ಅದನ್ನ ತಿಳಿಸ್ಕೊಡೋದೆ ನನ್ನ ಚಾನಲ್, ನಮ್ಮ ದೇಶ. ವೆಲ್ಕಮ್ ಟು ಮೈ ಚಾನಲ್ ನಿಫ್ಟಿ ಗುರು ಅಂತ ಹೆಸರನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ ರೀಸನ್ ಏನಕ್ಕಂತಂದ್ರೆ, ನಿಫ್ಟಿ ಅಂತಂದ್ರೆ ನಮ್ಮ ಸ್ಟಾಕ್ ಎಕ್ಸ್ಚೇಂಜ್, ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಮತ್ತೆ NSE ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್. ಸೊ NSE ಒಂದು ಮೇಜರ್ ಇಂಡೆಕ್ಸ್ ಬಂದ್ಬಿಟ್ಟು ನಿಫ್ಟಿ. ಅದೇ ರೀಸನ್ ನಿಫ್ಟಿನ ಸೆಲೆಕ್ಟ್ ಮಾಡ್ಕೊಂಡಿದ್ದು. ಸೊ ಗುರು ಅಂತಂದ್ರೆ ಇವಾಗ ಒಬ್ಬ ಹೂಡಿಕೆದಾರ ಅಥವಾ ಒಬ್ಬ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಏನು ಐಡಿಯಾ ಇಟ್ಲಾರ್ದ ಒಬ್ಬ ವ್ಯಕ್ತಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಹೂಡಿಕೆ ಮಾಡ್ಬೇಕಂತಂದ್ರೆ ತುಂಬಾ ವಿಚಾರಗಳನ್ನ ತಿಳ್ಕೊಬೇಕಾಗತ್ತೆ. ಸ್ಟಾಕ್ ಮಾರ್ಕೆಟ್ ಅದು ಸಮುದ್ರ. ಸ್ಟಾಕ್ ಮಾರ್ಕೆಟ್ ಅಲ್ಲಿ ಸ್ಟಾಕ್ ಪಿಕ್ಕಿಂಗ್ ಮಾಡೋದು ಇಸ್ ನಾಟ್ ಈಸಿ ಜಾಬ್. ಒಬ್ಬ ವ್ಯಕ್ತಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡ್ಬೇಕಾದ್ರೆ ಒಂದು ಫೈನಾನ್ಷಿಯಲ್ ಭಾಷೆ ಅಂತ ಕರಿತೀವಿ. ಆ ಫೈನಾನ್ಷಿಯಲ್ ಭಾಷೆಯಲ್ಲಿ ಏನೇನೆಲ್ಲ ಬರುತ್ತೆ ಅದನ್ನೆಲ್ಲ ನೋಡ್ಕೊಂಡು, ಅದನ್ನೆಲ್ಲ ತಿಳ್ಕೊಂಡು, ಅದನ್ನೆಲ್ಲ ಅರ್ಥ ಮಾಡ್ಕೊಂಡು ಕೊನೆಯದಾಗಿ ಸ್ಟಾಕ್ ಪಿಕಿಂಗ್ ನ ಹಂತಕ್ಕೆ ಅಥವಾ ಒಂದು ಕಂಪ್ನಿನ ಸೆಲೆಕ್ಟ್ ಮಾಡ್ಕೋ ಹಂತಕ್ಕೆ ಬಿಡಿತಾನೆ. ಸೊ ಅದೆಲ್ಲ ವಿಚಾರಗಳನ್ನ ಕನ್ನಡದಲ್ಲಿ ತುಂಬಾ ಸಿಂಪಲ್ ವಿಚಾರಗಳನ್ನ ತಗೊಂಡು ತುಂಬಾ ಸರಳವಾಗಿನೇ ಅರ್ಥ ಮಾಡಿಸೋದು ನನ್ನ ಚಾನಲ್ ನ ಉದ್ದೇಶ. ಅದೇ ಕಾರಣಕ್ಕೆ ನಿಫ್ಟಿ ಗುರು ಅಂತ ಹೆಸರನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಚಿಕ್ಕ ವಿಚಾರಗಳು. ಸ್ಟಾಕ್ ಮಾರ್ಕೆಟ್ ಅಂದ್ರೆ ಏನು, ಶೇರ್ಸ್ ಅಂದ್ರೆ ಏನು, ಕಂಪ್ನಿ ಶೇರ್ಸ್ ಯಾಕೆ ಇಶ್ಯೂ ಮಾಡುತ್ತೆ, ಕಂಪ್ನಿಗೆ ದುಡ್ಡಿನ ಅವಶ್ಯಕತೆ ಏನು, ಈ ತರ ಒಂದು ಸಾವಿರಾರು ವಿಚಾರಗಳನ್ನ ತಿಳ್ಕೊಂಡು ಕೊನೆಯದಾಗಿ ಫೈನಾನ್ಷಿಯಲ್ ಮೆಟ್ರಿಕ್ಸ್ ನ ನೋಡೋದು. ಅಂದ್ರೆ ಬ್ಯಾಲೆನ್ಸ್ ಶೀಟ್ ಅಂದ್ರೆ ಏನು, ಪ್ರಾಫಿಟ್ ಅಂಡ್ ಲಾಸ್ ಸ್ಟೇಟ್ಮೆಂಟ್ ಅಂದ್ರೆ ಏನು. ಸೊ ಈ ತರ ಫೈನಲ್ ಆಗಿ ಫೈನಾನ್ಷಿಯಲ್ ಮೆಟ್ರಿಕ್ಸ್ ನ ನೋಡ್ಕೊಂಡು ಕಂಪ್ನಿನ ಇನ್ವೆಸ್ಟ್ ಮಾಡಬಹುದಾ ಮಾಡಬಾರ್ದ ಅನ್ನೋ ಹಂತಕ್ಕೆ ಬೆಳೆದ್ರೆ ನಾವು ಇಂಡಿವಿಜುವಲ್ ಆಗಿ ಟಾಪಿಕ್ ನ ಮಾಡಬಹುದು. ಸೊ ಇದು ಒಂದು ಜರ್ನಿನ ಸ್ಟಾರ್ಟ್ ಮಾಡ್ಬೇಕಂತ ಅನ್ಕೊಂಡಿದ್ ರೀಸನ್ ಏನಕ್ಕಂತಂದ್ರೆ ಈ ಫೈನಾನ್ಷಿಯಲ್ ಭಾಷೆನ ತಿಳ್ಕೊಳ್ಳೋದು ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಒಂದೊಂದೇ ನಾವು ಟಾಪಿಕ್ ತಿಳ್ಕೊಂತ ಹೋದಂಗೆಲ್ಲ ನಮ್ಗೆ ಒಂದೊಂದೇ ಮೆಟ್ಲು ಹತ್ತ ಹೋದಂಗೆಲ್ಲ ನಮ್ಗೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಅಥವಾ ಒಂದು ಶೇರ್ಸ್ ನ ಪರ್ಚೇಸ್ ಮಾಡೋದು ಹೆಂಗಂತಂದ್ರೆ ಒಂದು ಕಾಂಪ್ಲಿಕೇಟ್ ವಿಚಾರ ತರ ಮಾಡ್ಬಿಟ್ಟಿದ್ದಾರೆ. ಸೊ ಆಬ್ವಿಯಸ್ಲಿ ಒಂದು ಕಂಪನಿ ಅನಾಲಿಸಿಸ್ ಮಾಡಕ್ಕೆ ಅಥವಾ ಒಂದು ಸ್ಟಾಕ್ ಪಿಕಿಂಗ್ ಮಾಡ್ಬೇಕಂತಂದ್ರೆ ಇವಾಗ ಹೆಂಗಿದೆ ಅಂದ್ರೆ ಮಿತ್ ಅಂದ್ರೆ ನೀನು CA ಮಾಡಿರ್ಬೇಕು ಅಥವಾ ನೀನು ಫೈನಾನ್ಷಿಯಲ್ ಬ್ಯಾಕ್ ಗ್ರೌಂಡ್ ಇರಬೇಕು ಅಥವಾ ನಿನಗೆ ನೀನು ಎಕ್ಸ್ಪರ್ಟ್ ಇರಬೇಕು. ಆ ತಹತ್ತಲು ವಿಚಾರಗಳು ನಮ್ಮ ತಲೆ ಬರ್ತದೆ ಅಥವಾ ಆತರ ಒಂದು ಮಿತ್ಸ್ ಇದೆ. ಸೊ ಕೆಲವೊಂದು ಮಿತ್ಸ್ ಕರೆಕ್ಟ್ ಆಗಿದೆ. ನಾಟ್ ನೆಸೆಸರ್ಲಿ CA ಮಾಡ್ಬೇಕಂತ ಏನಿಲ್ಲ, ಫೈನಾನ್ಷಿಯಲ್ ಬ್ಯಾಕ್ ಗ್ರೌಂಡ್ ಇಂದಾನೆ ಬಂದಿರ್ಬೇಕಂತ ಏನಿಲ್ಲ. ಬಟ್ ಕೆಲವೊಂದು ವಿಚಾರಗಳನ್ನ ತಿಳ್ಕೊಂಡು ನಾವು ಒಂದು ಕಂಪನಿನ ಪಿಕ್ ಮಾಡಬಹುದು. ಸೊ ಅದೇ ಒಂದು ಉದ್ದೇಶದಿಂದ ಈ ಚಾನಲ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಿಮ್ಗೆಲ್ಲ ನನ್ನ ಕಂಟೆಂಟ್ ಇಷ್ಟ ಆಗುತ್ತೆ, ನನ್ನ ಚಾನಲ್ ಸಪೋರ್ಟ್ ಮಾಡ್ತೀರಾ. ಸೊ ನಮ್ಮ ಕನ್ನಡದಲ್ಲೇ ನಮ್ಮ ಕನ್ನಡಿಗರು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಆದಷ್ಟು ಪಾರ್ಟಿಸಿಪೇಷನ್ ಜಾಸ್ತಿ ಆಗ್ಲಿ ಅನ್ನೋದೇ ಈ ಚಾನಲ್ ನ ಉದ್ದೇಶ. ಸೊ ನನಗೂ ಇದರಿಂದ ಉಪಯೋಗ ಇದೆ. ನಾನು ತಿಳಿಸ್ಕೊಡೋದ್ರಿಂದ ಇದರಿಂದ ಉಪಯೋಗ ಆಗುತ್ತೆ ಅಂತ ಭಾವಿಸ್ತಾ ನನ್ನ ಮೊದಲೇ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಂದಿನ ಹಂತದಲ್ಲಿ ಒಂದೊಂದೇ ದಾಮ್ ಹೇಳಿದಂಗೆ ಒಂದು ಚಿಕ್ಕ ಟಾಪಿಕ್, ಶೇರ್ಸ್ ಅಂದ್ರೆ ಏನು, ಕಂಪ್ನಿ ಶೇರ್ಸ್ ಯಾಕೆ ಇಶ್ಯೂ ಮಾಡುತ್ತೆ. ಸೊ ಒಂದೊಂದೇ ಈ ತರ ಟಾಪಿಕ್ ಗಳನ್ನ ತಗೊಂಡ್ಬಿಟ್ಟು ಅದ್ರ ಮೇಲೆ ಒಂದು ಚಿಕ್ಕ ವಿಡಿಯೋ ಮಾಡ್ತಾ ಹೋಗ್ತೀನಿ. ಕೊನೆಯದಾಗಿ ಕಂಪ್ನಿಗಳನ್ನ ಯಾವ ತರ ನೋಡ್ಬೇಕು, ಯಾವ ತರ ಅನಾಲಿಸಿಸ್ ಮಾಡಬೇಕು, ಯಾವ ತರ ಬಿಕ್ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ನನ್ನ ಇಂಟ್ರೊಡಕ್ಟರಿ ವಿಡಿಯೋ ಕ್ಲಿಯರ್ ಆಗಿದೆ. ಚಾನಲ್ ನ ಪರ್ಪಸ್ ಅರ್ಥ ಆಗಿದೆ ಅಂತ ಭಾವಿಸ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದ.